ಈಗ ಫುಲ್ ಬಾಯಿಗೆ ಬಂದಿತ್ತು ನನಗೆ. ಮದುವೆ ಆಗೋ ಹುಡುಗ ಏನು ಯೋಚನೆ ಮಾಡ್ತಾವ್ರೆ ಕೇಳಬಾರ್ದು, ಅವ್ರು ಹೇಳ್ಬಾರ್ದು. ಯಾವ್ದ್ರ ಹೇಳ್ಕೋತೀರಾ ಕಾಫಿನ? ನಮ್ಮ ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ ಕುಳುತ್ತೇವೆ. ಏನು ತುಂಬಿದೆ ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾನು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ ಇವಾಗ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಹಾಕೋತಾ ಇದ್ದೀವಿ. ಸೊ ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ, ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆಗೆ ಹೋಗೋದಕ್ಕೆ ಯಾವ ಲೆವೆಲ್ಗೆ ಏನೇನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ಅದು ತೋರಿಸ್ತೀನಿ. ಐ ಥಿಂಕ್ ಫಾರ್ ದ ವೆರಿ ಫಸ್ಟ್ ಟೈಮ್ ನನ್ನ ಇಡೀ ಲೈಫಲ್ಲಿ ನನಗೆ ಅನ್ನಿಸ್ದಂಗೆ ಇಷ್ಟೊಂದು ತಯಾರಿ ಮಾಡ್ಕೊಂಡು ಹೋಗ್ತಿರೋದು, ಇಷ್ಟೊಂದು ಐಟಮ್ಸ್ಗಳು ತೊಗೊಂಡು ಹೋಗ್ತಿರೋದು ಬರೀ ಒಂದು ಮದುವೆಗೆ. ಯಾರ ಮದುವೆ ಏನು ಅಂತೆಲ್ಲ ಹೇಳ್ತೀನಂತೆ, ಅವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟೊಂದು ಐಟಮ್ ತೊಗೊಂಡೋಗೋದು ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಈ ಬ್ಯಾಗ್ ಗೊತ್ತಿರ್ಬೋದು ನಿಮಗೆ, ನಾನು ಟ್ರಿಪ್ಗೆ ಹೋಗೋದಕ್ಕೆ ಫ್ರೆಂಡ್ ಹತ್ರ ತರಿಸಿದ್ದೆ ಅದೇ ಬ್ಯಾಗು. ನನ್ನ ಬ್ಯಾಗ್ ಇನ್ನೂ ಸರಿ ಮಾಡ್ಸೋಕ್ಕಾಗಿಲ್ಲ, ಜಿಪ್ ಕಿತ್ತೋಗಿರೋದನ್ನ ಹಂಗೆ ಬಿಟ್ಟಿದ್ದೀನಿ. ಹೆಂಗೋ ಇದಿತ್ತಲ್ಲ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಆಯಿತು. ಸೊ ಅದರಲ್ಲೇ ಫುಲ್ ತುಂಬಿಕೊಂಡಿದ್ದೀನಿ. ಏನೇನು ಔಟ್ಫಿಟ್ ಆಗ್ತಾಯಿದ್ದೀನಿ, ಏನು ಕತೆ, ಇವತ್ತು ಸಾಯಂಕಾಲ ಏನಾಗ್ತಾಯಿದ್ದೀನಿ, ನಾಳೆ ಏನಾಗ್ತಾಯಿದ್ದೀನಿ, ಪ್ರತಿಯೊಂದು ಹೇಳ್ತೀನಂತೆ. ಸೊ ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮುಹೂರ್ತ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿರೋದು. ಸೊ ಬನ್ನಿ ಲೆಟ್ಸ್ಗೋ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ, ಏನೋ ಕತೆ ಓದ್ತಾ ನನ್ನ ಮಗ ಅಂತ ಅಂದ್ಬಿಟ್ಟು ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸೊ ನಾನೊಬ್ಬನೇ ಹೋಗ್ತಾ ಇರೋದು, ಫ್ಯಾಮಿಲಿ ಏನಲ್ಲ, ಫ್ರೆಂಡ್ಸ್ ಅಲ್ವಾ. ಸೊ ಹಾಗಾಗಿ ಪಟ್ಟಂತ ಹೋಗ್ಬಿಟ್ಟು ಬರೋಣ ಅಂತ ಪೈಮ. ಆ್ಯಂಡ್ ಬೈದಿವೆ, ಇದು ಶರ್ಟ್ ಹಾಕಿರೋದು ಮೇಲ್ಗಡೆ ಯಾಕೆ ಅಂದರೆ ಸಿಕ್ಕಾಬಟ್ಟೆ ಸೆಕೆ ಅಲ್ಲ ಬಿಸಿಲು. ಸೊ ಅದಕ್ಕೋಸ್ಕರ ಸೆಕೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಕೊಂಡಿದ್ದೀನಿ. ಟ್ಯಾನ್ ಆಗಬಾರ್ದು ನನ್ನ ಕೈಗಳು ಅಂತ ಅಂದ್ಬಿಟ್ಟು. ಸೊ ಆನ್ ದಿ ವೇ ಮೋಟೋ ವ್ಲಾಗ್ ಮಾಡ್ತೀನಿ, ಸಿಗ್ತೀನಿ ನಿಮಗೆ. ಡಾಮಿನರಲ್ಲಿ ಹೋಗ್ತಾ ಇರೋದು. ಈಗ ನಾನು ಸದ್ಯಕ್ಕೆ ಹೊರಟಿದ್ದೀನಿ. ಸೊ ಹೋಗ್ಬೇಕಾಗಿರೋ ಜಾಗ ನಮ್ಮ ಮನೆಯಿಂದ ನೀವು ನಂಬಲ್ಲ 50 ಕಿಲೋಮೀಟ್ರ್ ಇತ್ತು ಗುರು. ನಾನು ಇಷ್ಟು ದೂರ ಬಂದು ನೋಡಿದ್ಮೇಲೆ ಈಗ 44 ಕಿಲೋಮೀಟ್ರ್ ತೋರಿಸ್ತಾ ಇದೆ. ನಾನು ಹೋಗ್ಬೇಕಾಗಿರೋದು ಆ ಪಾರ್ಟ್ ಆಫ್ ಬೆಂಗಳೂರು. ಯಾವ ಪಾರ್ಟು ಅಂದರೆ ವೈಟ್ ಫೀಲ್ಡ್ ಕಡೆ. ಬಟ್ ಇದು ಯಾಕೆ ಇದು ಕಡೆ ತೋರಿಸ್ತಾ ಇದೆ ಮ್ಯಾಪ್ಸು ಅಂತ ಗೊತ್ತಿಲ್ಲ. ಫುಲ್ ಜಾಮ್ ಇತ್ತು. ಸರಿ ಹೋಲಿ ಬಿಡು, ಇನ್ನೇ ನೈಸ್ ರೋಡ್ ಹತ್ತಕ್ಕೆ ತೋರಿಸ್ತಿರುತ್ತೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಕರೆಕ್ಟಾಗಿ ಕರ್ಕೊಂಡೋದ್ರೆ ಸಾಕಿದ್ದು ನನ್ನ ಮ್ಯಾಪ್ಸ್ನ ಯಾಕೋ ಕಣ್ಮುಚ್ಕೊಂಡು ನಂಬುದಾಗೆಲ್ಲ ಅದು ಒಡೆಸ್ಕೊಂಡಿದ್ದೀನಿ ನಾನು. ಹಿಸ್ಟ್ರಿನಲ್ಲಿ ಬೇಜಾನು ಆ ಥರ ಆಗಿದೆ ನನಗೆ ಎಕ್ಸ್ಪೀರಿಯನ್ಸಸ್ಸು. ಸೊ ಈ ಸರಿ ಹಂಗೇನು ಆಗದೇ ಇದ್ದರೆ ಸಾಕು. ಮೋಸ್ಟ್ಲಿ ನೈಸ್ ರೋಡೇ ತೋರಿಸ್ತಾ ಇರೋದು ಇದು. ಆ ಪಾರ್ಟ್ ಆಫ್ ಬೆಂಗಳೂರು ನಾನು ಜಾಸ್ತಿ ಓಡಾಡಿಲ್ಲ. ಹುಟ್ಟಿ ಬೆಳೆದಿದ್ದೆಲ್ಲ ಮಾರ್ತಳ್ಳಿನೇ ಆಗಿದ್ರು ವರ್ತೂರು ಆಮೇಲೆ ವೈಟ್ ಫೀಲ್ಡ್ ಎಲ್ಲ ಓಡಾಡಿಲ್ಲ. ಇದೆಲ್ಲಿ ಎಕ್ಸಿಟ್ ಆಗಬೇಕು ಎಕ್ಸಾಕ್ಟ್ಲಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ಎಲ್ಲರೂ ಎಕ್ಸಿಟ್ ಆಗೋದು ಇರುತ್ತೆ ಅನಿಸುತ್ತೆ. ಎಲ್ಲಿ ಎಕ್ಸಿಟ್ ಆಗಿದ್ರೆ ಒಳ್ಳೆಯದು. ಹೊಸೂರು ರೋಡೇ ಕೊಡಿ ಓಲಿ. ಸೀದಾ ಎಲೆಕ್ಟ್ರಾನಿಕ್ ಸಿಟಿಗೆ ತೊಗೊಂಬಿಟ್ಟೆ, ಆಗಿದ್ದಾಗಲಿ ನೋಡ್ಕೊಳ್ಳೋಣ ಅಂತ. ಹಬ್ಬಾ, ಈಗ ಫುಲ್ ಬಾಯಿಗೆ ಬಂದಿತ್ತು ನನಗೆ. ಬರ್ತಾ ಸಿಕ್ಕಾಬಟ್ಟೆ ಕಾಲ್ಗಳು ಬಂದವು. ಸೊ ಕೆಲವೊಂದನ್ನ ಹಂಗೆ ಜೋಬಿಂದ ತೆಗೆದೆ ಮೊಬೈಲ್ನ. ಅದೇ ಜೋಬಲ್ಲಿ ನಾನು ಟಿಕೆಟ್ ಇಟ್ಕೊಂಡಿದ್ದೆ, ಇಲ್ಲಿ ಪೇ ಮಾಡಿರೋದು, ಅದು ಮರ್ತೋಗ್ಬಿಟ್ಟೆ. ಉದ್ರೋಗಿದೆ ಅಂದ್ಕೊಂಡೆ, ಸದ್ಯಕ್ಕೆ ಉದ್ರೋಗಿಲ್ಲ. ಗೈಸ್, ಗೂಗಲ್ನ ಒಂದು ಸ್ವಲ್ಪ ಜಾಸ್ತಿನೇ ನಂಬ್ತಾ ಇದ್ದೀನಿ. ತಗೋ, ಎಲ್ಲೆಲ್ಲಿ ಬೇಕೋ ಯಾವ್ದಾದ್ರು ಗಲ್ಲಿ ಇದೆಯೋ, ಮೋಸ್ಟ್ಲಿ ಕಾರವ್ರಿಗೂ ಅದೇ ತೋರಿಸ್ತಾ ಇದೆ ಅನಿಸುತ್ತೆ, ನನಗೂ ಅದೇ ತೋರಿಸ್ತಾ ಇದೆ. ವ್ಲಾಗ್ ಮಾಡ್ತಾ ಇದ್ದೀರಾ? ಓಕೆ, ಸೊ ಗೈಸ್ ಫೈನಲಿ ಬಂದು ರೀಚ್ ಆಗಿರಿ ಗುರು. ಏನಿತ್ತು ಗೊತ್ತಾ, ಇಂಟೀರಿಯರ್ ರೋಡ್ಗಳಲ್ಲಿ ಬರೋದು. ಬಂದ ತಕ್ಷಣ ನಮ್ಮ ವಿಕ್ರಮ್ ಬ್ರೋ ಸಿಕ್ಕಿದ್ದಾರೆ ನಮಗೆ. ಫುಲ್ ವ್ಲಾಗಿಂಗ್ ಸೆಟಪ್ ಹಿಂಗೆ. ಹರ್ಷನ ತಮ್ಮನ ಮದುವೆ ಊಟ. ಓ ಮದುವೆ ಊಟ ವ್ಲಾಗ. ಓ ಫುಡ್ ಕ್ಯಾಟಗರಿ ಇರೋದಕ್ಕೆ ಮದುವೆ ಊಟ ವ್ಲಾಗ್ ಮಾಡ್ತಾ ಇದ್ದಾರೆ. ನಾವು ಮದುವೆನ ವ್ಲಾಗ್ ಮಾಡ್ತೀವಿ. ಓಕೆನಾ, ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂದ್ಬಿಟ್ಟು. ಯಾರ್ಯಾರು ಬಂದವ್ರೆ? ಯಾರು ಇಲ್ಲ, ನೀವೇ ಫಸ್ಟ್. ನೋಡ್ದಾ ಇದು ಫ್ರೆಂಡ್ ಅಂದ್ರೆ ಕಾಗೆ ಹಚ್ತಾರಲ್ಲ, ಫೋನ್ ಮಾಡಿ. ಹೌದಾ? ಮಧು ಕಾಗೆ. ಅಪ್ಪ ನಾನು ಕಾಗೆ ಹಚ್ಚಲ್ಲ ಗುರು. ಸಂತೋಷ್ ದೊಡ್ಡ ಕಾಗೆ ಮೊದಲೇ. ಸಂತೋಷ್ ಬಿಡ್ರಿ, ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ನಾವು ಒಂದ್ಸರಿ ಮಾತು ಕೊಟ್ರೆ ಸಂತೋಷ ಆದ್ರೆ ತಲೆ ಕೆಡ್ಸ್ಕೊಳಲ್ಲ. ಏನು ಒಂದ್ಸರಿನೇ ಹೇಳ್ಸೋಣ. ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಮದುಮಗ ಇಲ್ಲಿ ಬನ್ನಿ, ಹೋಗಿ ನೋಡಿ. ಏನು ಹಂಗೆ ಕೂತ್ಕೊಂಡ್ಬಿಟ್ಟಾರೆ ಮದುಮಗ ಸಪ್ಪುಗೆ ಒಬ್ರಿಗೆ ಬಿಟ್ಟಿಲ್ಲ ರೂಮಿಗೆ ಲಾಕ್ ಮಾಡ್ಕೊಂಡ್ಬಿಟ್ಟವ್ರೆ. ಅಲ್ವಾ? ಓಕೆ, ಸೊ ಗೈಸ್ ಬಂದ್ಬಿಟ್ಟು ಕುತ್ಕೊಂಡಿದ್ದೀನಿ ಇಲ್ಲಿ. ನಮ್ಮ ಮದುಮಗ ಅವ್ರು ಇಲ್ಲಿ ಸೈಡಲ್ಲೇ ಇದ್ದಾರೆ. ಅವತ್ತು ಫುಲ್ ನಾಚ್ಕೋತಾ ಇದ್ರು. ಮದುಮಗ ಅಂದರೆ ನಾಚ್ಕೋತಾ ಇದ್ರು. ಇವತ್ತೇ ನೀವು ಸೈಲೆಂಟ್ ಆಗಿದ್ದೀರಾ? ನನ್ನ ಕತೆ ಮುಗಿದೋಯ್ತು, ಮದುವೆ ಆಗ್ತಾ ಇದ್ದೀನಿ. ಇವಾಗಲಿಂದ ಪ್ರಾಕ್ಟೀಸ್ ಮಾಡ್ಕೊತಾರೆ ಮಾತುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಸೊ ಅವ್ರ ಮದುವೆ ಪ್ರಿಪ್ರೇಷನ್ಸ್ ಹೆಂಗೆ ನಡೀತಾ ಇದೆ ಅಂತ ಇವರೇ ಕುತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಮಾತೇ ಆಡ್ತಾ ಇಲ್ಲ ಬ್ರೋ. ಏನು ಬ್ರೋ ಆಗಿದೆ ಇವತ್ತು?
ನನಗೆ ಆಶ್ಚರ್ಯ. ನಿಮ್ಮ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿ ನೋಡಿ. ನಾನು ಎಷ್ಟು ಮಾತಾಡಿ ವಿಡಿಯೋ ರೆಕಾರ್ಡಿಂಗ್ ಬೇಡ, ನಾನು ಆಫ್ ಕ್ಯಾಮ್ರಾ ಏನು ಮಾಡಿರ್ತಾರೆ, ಎಷ್ಟು ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಇಷ್ಟೇ ಮಾತಾಡೋದು. ಮದುವೆ ಆಗ್ತಾ ಇದೆ ಕರೆಕ್ಟ್ ತಾನೆ ಬ್ರೋ? ಕಡಿಮೆ ಇದೆ ತಾನೆ? ನಿಜ ಹೇಳ್ಬಿಡಿ ನೀವು. ಏನಕ್ಕೆ ಬ್ರೋ ಭಯ? ಬೇಡ ಬಿಡಿ ಆಯ್ತು. ಟೈರ್ಡ್ನೆಸ್ ಈಗ ಅಷ್ಟೇ. ಇವಾಗ ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತಾರೆ ಏನು ಆ್ಯಕ್ಚುಲ್ ಪ್ರಾಬ್ಲಮ್ಮು, ಏನು ಆ್ಯಕ್ಚುಲ್ ಭಯ ಅಂತ ಅಲ್ವಾ? ನಾನು ಹೇಳಿಲ್ವಾ? ಬೈದಲ್ಲಿದ್ದಾರೆ, ಏನು ಕತೆ ಇರೋ ಅವ್ರಿಗೆ ಗೊತ್ತು, ಯಾವ ಲೋಕದಲ್ಲಿದ್ದಾರೋ, ಏನು ಯೋಚನೆ ಮಾಡ್ತಾರೋ. ಎನಿವೆ ಮದುವೆ ಆಗೋ ಹುಡುಗ ಏನು ಯೋಚನೆ ಮಾಡ್ತಾವ್ರೆ ಅಂತ ಕೇಳಬಾರ್ದು, ಅವ್ರು ಹೇಳ್ಬಾರ್ದು ಅಲ್ವಾ ಬ್ರೋ? ನೋಡಿ ಗೈಸಿಗೆ ಫುಲ್ ಕೆಲಸನೋ ಕೆಲಸ ನಮ್ಮ ವಿಕ್ರಮ್ ಬ್ರೋಗೆ. ನನಗೆ ನಮ್ಮ ಮದುಮಗ ಮಾತ್ರ ಕೈ ಬೀಸ್ಕೊಂಡು ಬರ್ತಾರೆ ಗೈಸ್. ಒಂದು ಟೈಮಲ್ಲಿ ನಾನು ATDನಲ್ಲಿ ವ್ಲಾಗ್ ಮಾಡ್ತಿದ್ದೆ, ಓಕೆನಾ? ಸೊ ಇವರು ಇದ್ರಲ್ಲಿ ವ್ಲಾಗ್ ಮಾಡ್ತಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತಿದ್ದು. ನಾನು ತಂದಿದ್ದಿದ್ರೆ ಬೇಡ. ಅದು ಏನು ಗೊತ್ತಾ, ಎಲ್ಲ ಕಡೆ ವ್ಲಾಗ್ ಮಾಡೋಕ್ಕಾಗಲ್ಲ. ಇವಾಗ ಒಂದು ವೆನ್ಯೂ, ಓಕೆ, ಈ ಜಾಗದಲ್ಲಿ ವ್ಲಾಗ್ ಮಾಡ್ತೀರಾ ಅಂದರೆ ಎತ್ಬಿಟ್ಟು ವ್ಲಾಗ್ ಮಾಡಿಬಿಡ್ಬೋದು. ನಂತರ ಹೊರಗಡೆ ಎಲ್ಲೆಲ್ಲೆಲ್ಲೆಲ್ಲ ವ್ಲಾಗ್ ಮಾಡ್ತೀರಲ್ಲ, ಹಂಗೆಲ್ಲ ಎತ್ಕೊಂಡು ಕುತ್ಕೊಂಡು ಕೆಳಗಡೆ ಟ್ರೈಪಾಡ್ ಹಾಕ್ಕೊಂಡು ಒಂದು ಪ್ರಾಪರ್ ಶೂಟ್ ಇದ್ದಾಗ ತೊಗೊಂಡೋಗ್ಬೋದು. ಅದು ಬಿಟ್ಟರೆ ನಾರ್ಮಲ್ ವ್ಲಾಗಿಗೆಲ್ಲ ಇದು ಸೆಟ್ ಆಗಲ್ಲ. ಆ್ಯಂಡ್ ಪಬ್ಲಿಕಲ್ಲಿ ವ್ಲಾಗ್ ಮಾಡ್ಬೇಕು, ಇವನೇನಾದ್ರು ತೆಗೆದುಬಿಟ್ರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ. ನಾನು ಇನ್ನೂ ನೋಡ್ದು. ಇದು ಆ್ಯಕ್ಚುಲಿ ತುಂಬ ಚಿಕ್ಕದು ನಂದು ಕಂಪೇರ್ ಮಾಡಿಕೊಂಡ್ರೆ. ಅಂದರೆ ನಂದು ATD ಅಲ್ವಾ, ಅದಕ್ಕೆ ಗೊತ್ತಿರೋರಿಗೆ ಸೈಜ್ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಮೋಸ್ಟ್ಲಿ 4-5 ರೌಂಡ್ಸ್ ಹಾಕ್ಕೊಂಡು ಎಲ್ಲ ಕಡೆ ಸುತ್ತಕೊಂಡು ಬಂದು ಇವಾಗ ಸದ್ಯಕ್ಕೆ ಮದುಮಗ ರೆಡಿ ಆಗ್ತಾವ್ರೆ. ನೆಕ್ಸ್ಟ್ ನಾವು ರೆಡಿ ಆಗೋಕ್ಕೆ ಹೋಗಬೇಕು. ಸೊ ನಾವಿಲ್ಲಿ ಸುಮ್ಮನೆ ಕುತ್ಕೊಂಡಿದ್ದೀವಿ. ಇದು ಕಡೆ ಏನೇನು ನಡೀತಾ ಇದೆ, ಇನ್ನೂ ಪ್ರಿಪ್ರೇಷನ್ ನಡೀತಾನೆ ಇದೆ, ಅದನ್ನು ನೋಡಿಕೊಂಡು. ಆ್ಯಂಡ್ ಅಲ್ಲಿ ನೋಡಿ ಈ ಕೌಂಟರ್ ನೋಡಿ, ರೆಡಿನಾ? ಹಾಂ, ನಾವಿಷ್ಟೊತ್ತು ಅದಕ್ಕೆ ಕಾಯ್ತಾ ಇದ್ದೀವಿ. ಬಜ್ಜಿ ರೆಡಿ ಆಗಲಿ ಅಂತ ಕಾಯ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಂದೆ. ನೋಡ್ರೆ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಕರೀತಾರೆ. ಬನ್ನಿ ಪಟ್ ಅಂತ ಹೋಗ್ಬಿಟ್ಟು ಟೀ ಕಾಫಿ ಜೊತೆಗೆ ಸೇವಿಸೋಣ ನಾವು. ಏನ್ರಿ ಫಸ್ಟ್ ನಮಗೆ ಕೊಡ್ಬೇಕ್ರಿ ಅತಿಥಿ ನಾವು. ವ್ಲಾಗರ್ಗೆ ಥ್ಯಾಂಕ್ ಯು. ದೊಡ್ಡದು ಹಿಡ್ಕೊಂಡಿದ್ದೀರಾ ನೀವು, ನಾವು ಚಿಕ್ಕದು ಹಿಡ್ಕೊಂಡಿದ್ದೀವಿ ಮೊಬೈಲ್. ಹಿಂಗಾಗ್ತೀರಾ? ಏನು ಯಾವ್ದ್ರಲ್ಲಿ ಇಟ್ಕೋತೀರಾ ಕಾಫಿನ? ನಾನು ಬರ್ತೋಗ್ಬಿಟ್ಟಿದ್ದೀನಿ ನೋಡಿ ಗೈಸ್. ಬರೀ ವ್ಲಾಗರ್ ಇದ್ರೆ ಹಿಂಗೆ. ಓ, ಅಲ್ಲಿ ಚಟ್ನಿ ಬೇರೆ ಇದೆ. ಅಂಕಲ್ ಚಟ್ನಿ ಅಂಕಲ್ ಹೇಳ್ಬೇಕು ತಾನೆ? ಅಂಕಲ್ ಹೇಳ್ಬೇಕು ತಾನೆ ನಮಗೆ ಚಟ್ನಿ ಇದೆ ಅಂತ. ಹಾಂ ಗೈಸ್, ಬಿಸಿ ಇದೆ ಗೈಸ್ ಫುಲ್ಲು. ಬನ್ನಿ ಚಟ್ನಿ ಹಾಕೊಳ್ಳೋಣ ನಾವೇ, ಎಲ್ಲ ನಮ್ಮದೇ ಸೆಲ್ಫ್ ಸರ್ವಿಸ್. ಗೈಸ್ ನಮ್ಮ ಕಾಂಪಿಟೇಟರು, ನಾವು ಪಕ್ಕ ಕುತ್ಕೊಳ್ಳೋಂಗಿಲ್ಲ. ಚಟ್ನಿ ಹಾಕ್ಕೊಂಡಿದ್ದೀನಿ ನಾನು ಅವಲೇ. ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಹಸುವಾಗ್ಬಿಡ್ತು. ಹಸುವಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಕಾಫಿ ಹತ್ರ ಅದಕ್ಕೆ ಪಟ್ಟು ಅಂತ ಹೇಳ್ಬಿಟ್ಟು ತಿನ್ಬಿಟ್ಟೆ ಒಂದು. ಟೀ ಇದೆ, ಬಜ್ಜಿ. ಏನು ಮಾಡ್ತಿದ್ದೀರಾ ನಿಂತ್ಕೊಂಡು? ಗೈಸ್, ನಾನು ಮಂಗಳವಾದ್ಯ ಮೊಳಗ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಬ್ಲಾಗಲ್ಲಿ ತೋರಿಸೋಣ ಅಂತ ಅವ್ರನ್ನ ಬ್ಲಾಗ್ ಮಾಡ್ಕೊಂಡು ನಾನು ಹಿಂಗೆ ಬರ್ತಾ ಇದ್ದೆ. ಕೈಯೆಲ್ಲ ಕಾಫಿ ಆಗ್ಬಿಡ್ತು. ಎಷ್ಟು ಆಸೆಯಿಂದ ಚೆನ್ನಾಗಿದೆ ಟೇಸ್ಟು ಅಂತ ಸೆಕೆಂಡ್ ರೌಂಡ್ ಹಾಕ್ಸ್ಕೊಂಡಿದ್ದೆ, ಚೆಲ್ಲೆ ಹೋಯ್ತು. ಕಾಲು ಗೈಸ್ ಎರಡೂ ಹಿಡ್ಕೊಬಿಟ್ಟೈತೆ. ಇಳಿಯಕ್ಕಂತೂ ಆಗ್ತಾಯಿಲ್ಲ, ಕುತ್ಕೊಂಡಿರಕ್ಕೂ ಆಯ್ತಾ ಇಲ್ಲ. ಅದಕ್ಕೆ ಒಂದೇ ಫೋರ್ಸಲ್ಲಿ ಕುತ್ಕೊಬಾರ್ದು. ಅಂದ್ರೆ ಅದನ್ನ ಅಂದಾಜು ಮಾಡಿ ಕುತ್ಕೋಬೇಕು. ಇವ್ರು ಒಂದೇ ಸರಿ ಕಾಲು ಹಾಕಿದ್ರ ಅದು ನೋಡ್ಬೇಕಾಗಿತ್ತು. ಮಜಾ ಸೌಂಡ್ ಹೆಂಗಿತ್ತು ಅಂತ ಅಷ್ಟೇ. ಇರ್ಲಿ ಕುತ್ಕೊಳ್ಳಿ. ಅದು ಸೌಂಡ್ ವೆರಿ ವ್ಯಾಲ್ಯೂ ಫಾರ್ ಮನಿ. ಕೇಳ್ಬೇಕಾಗಿತ್ತು ನೀವು. ಇಷ್ಟ ಆಯ್ತು. ಯಾವ ಹುಡುಗಿ ಕುತ್ಕೊಳ್ಳೋದು, ಯಾರು ಕುತ್ಕೊಳ್ಳೋಕ್ಕೂ ಕಷ್ಟನೇ. ಅಪ್ಪ ಅಮ್ಮ ಎಲ್ಲ ಸೀನೇ ಇಲ್ಲ. ಅಪ್ಪ ಅಮ್ಮ ಎಲ್ಲ ದೂರದ ವಿಷಯ. ಸೈಡಲ್ಲಿ ಕುತ್ಕೊಳ್ಳೋರು ಕುತ್ಕೊಂಡ್ಬಿಡ್ಬೋದು. ರೋಡಲ್ಲಿ ಯಾರಾದರೂ ಹಣ ಕೂರಕ್ಕಾಗಲ್ಲ ಅಣ್ಣ, ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರಿಗೂ ಡ್ರಾಪ್ ಮಾಡಲ್ಲ. ಕೆಲವೊಬ್ರು ಕಮೆಂಟ್ ಹಾಕ್ತಾರೆ, ಬ್ರೋ ಪಾಪ ತಾತನ್ ಡ್ರಾಪ್ ಕೊಡೋದಲ್ವಾ ಅಂತ. ಹಿಂಗಾಗುತ್ತೆ. ವಯಸ್ಸು ಹುಡುಗನೇ ಅಲ್ಲ, ಇನ್ನು ತಾತನ ಕತೆ ಏನಾದ್ರು ಹಿಡ್ಕೊಂಡು ನೋಡಿ ಗೈಸಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ. ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಏನು ಬರಂತಾರೆ ವಿಡಿಯೋ ಶೂಟ್, ಸಿನಿಮ್ಯಾಟಿಕ್. ಏನೋ ಸಾಂಗ್ ಹಿಂಗೆ ಹಾಕ್ತಾರ ಏನೋ, ನನಗೆ ನೀನು ನಿನಗೆ ನಾನು. ಏನು ಪೋಸು? ಹಾಂ
ಆಗಲೇ ಫುಲ್ ಟೆನ್ಷನ್ ಆಗಿದ್ದು ಮೋಸ್ಟ್ಲಿ ಇದಕ್ಕೆ ಅನಿಸುತ್ತೆ. ಆಗಲೇ ಟೆನ್ಷನಲ್ಲಿ ಇದ್ದರು, ಇವಾಗ ಒಂದು ಸ್ವಲ್ಪ ಕಾಮಾಗಿ ಎಲ್ಲ ಹೇಳ್ದಂಗೆಲ್ಲ ಅಂದ್ಕೊಂಡು ಮಾಡ್ತಿದ್ದಾರೆ. ಇನ್ನಷ್ಟೇ ಖುಷಿಯಾಗ್ಬಿಡು. ಅದು ಏನಕ್ಕೆ ಹೇಳಿ ಮಾಡ್ತಿರೋದು, ಎದುರುಗಡೆನೆ ಮದುವೆ ಹೆಣ್ಣಿದಾರಲ್ಲ, ಎಕ್ಸಾಕ್ಟ್ಲಿ ಇದ್ರ ಆಪೋಸಿಟಲ್ಲಿ ಇಲ್ಲಿ ಮದುವೆ ಹೆಣ್ಣಿನ ಫೋಟೋಶೂಟ್ ನಡೀತಾ ಇದೆ ಲೆಫ್ಟಲ್ಲಿ. ಸೊ ಅದಕ್ಕೋಸ್ಕರ ಫುಲ್ಲು ಜೋಶಲ್ಲಿ ನೋಡಿ ಏನೇನೆಲ್ಲ ಮಾಡ್ತಾರೆ, ಪೋಸ್ಗಳು ಹೆಂಗೆ ಕೊಡ್ತಾವ್ರೆ ನಡಿ ಗೈಸ್. ಲಿಟ್ರಲಿ ನಾನು ಈ ಬ್ಯಾಗ್ ಹಾಕೊಂಡು ಬಂದಿರೋದಕ್ಕೆ ಎಲ್ಲರೂ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತಲೇ ಅನ್ಕೊಂಡ್ಬಿಟ್ಟವ್ರೆ. ಸೊ ಅಂದ್ವೇ ಬರ್ತಾ ಯಾರೋ ಸಿಕ್ಕರು ಎಲ್ಲರೂ ಬರೋ ಟ್ರಿಪ್ಗೆ ಹೋಗ್ತಾರೆ ಎಲ್ಲಿಗೆ ಪಯಣ ಅಂತ ಕೇಳ್ತಾಯಿದ್ರು. ಈ ಊರಿಂದ ಆ ಊರಿಗೆ ಹೋಗ್ತಾ ಇದ್ದೀನಿ, ಈ ಬೆಂಗಳೂರು, ದಿಸ್ ಪಾರ್ಟ್ ಆಫ್ ಬೆಂಗಳೂರು ದಟ್ ಪಾರ್ಟ್ ಆಫ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದಿದ್ದಾಯಿತು. ಟೂರ್ ಥರ ಹ್ಞೂ, ಟೂರೇ ಆಗಿರೋದು. 50 ಕಿಲೋಮೀಟ್ರ್ ತಮಾಷೆನ, ಎಕ್ಸಾಕ್ಟ್ಲಿ 50 ಕಿಲೋಮೀಟ್ರಿಗೆ ಅಲ್ಲಿಂದ ಇಲ್ಲಿಗೆ ನಮ್ಮ ಮನೆಯಿಂದ. ಎಂಟ್ರೆನ್ಸಲ್ಲಿ ಗಣಪತಿ, ಬನ್ನಿ ಹೋಗೋಣ. ನಾವು ಹಾಕೊಳ್ಳೋಣ ಬಟ್ಟೆ, ಫಾರ್ಮಲ್ಸ್ ಹಾಕೋತಿದ್ದೀನಿ, ನೋ ಬ್ಲೇಸರ್ ಅಷ್ಟೇ. ಇವರೆಲ್ಲ ಬ್ಲೇಸರ್ ತಂದಿದ್ದಾರಂತೆ. ನಾನು ಸ್ವಲ್ಪ ಆಡಾಗಿರ್ತೀನಿ, ಆ ಬ್ಲೇಸರ್ ತರಬೇಕಾಗಿತ್ತಾ ಅಂತ ಇವಾಗ ಅನಿಸ್ತಾ ಇದೆ. ಹರ್ಷಬ್ರೋ ಮದುವೆನಲ್ಲಿ ಏನೂ ಇಲ್ದರೆ ಬಂದಿದ್ವಲ್ಲ, ಸೊ ಅದೇ ಅಂದರೆ ಈ ಥರ ಯಾವುದು ಫಾರ್ಮಲ್ ಇಲ್ದರೆ ನಾರ್ಮಲ್ ಜೀನ್ಸ್ ಹಾಕೊಂಡ್ಬಂದಿದ್ದೆ. ಸೊ ಅದಕ್ಕಿಂತ ಬೆಟ್ರ್ ಅಲ್ವ ಫಾರ್ಮಲ್ಲು ಅಂತ ಅಂದ್ಬಿಟ್ಟು ಹಂಗೆ ಬಂದೆ. ನೋಡಿದ್ರೆ ತರಬೇಕಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಇರಲಿ ಬಿಡಿ, ಜೈ ಅನ್ಸೋಣ. ಇಲ್ಲಿ ಪಕ್ಕದಲ್ಲ ಇದೆ ನಮ್ಮ ಏರಿಯಾ. ನಾನು ಹೋಗ್ಬಿಟ್ಟು ತೊಗೊಂಬರೋಷ್ಟೊತ್ತಿಗೆ ಮದುವೆನೇ ಮುಗ್ದೋಗ್ಬಿಟ್ಟು ಅವರೆಲ್ಲ ಮನೆಗೆ ಹೋಗ್ಬಿಟ್ಟಿರ್ತಾರೆ. ನೋಡ್ಕೊಂಬಿಡಿ. ಈಗ ಸದ್ಯಕ್ಕೆ ನಾವು ಹಿಂಗಿದ್ದೀವಿ, ಫುಲ್ ರೆಡಿ ಆಗಿಬಿಟ್ಟು ಸಿಗ್ತೀನಿ. ನೋಡಿರಂತೆ ಒಂದು ಚೇಂಜ್ ಓವರ್ ಯಾವ ಥರ ಇರುತ್ತೆ ಅಂತ. ಶಶುಗೈ ಸದ್ಯಕ್ಕೆ ನಾನು ರೆಡಿಯಾಗಿದ್ದೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಇಲ್ಲಿ ರೆಡಿ ಆಗ್ತಾರೆ ನನ್ನ ಮುಂದೆ. ತೋರ್ಸೋದಕ್ಕಾಗೋದಿಲ್ಲ, ತೋರಿಸ್ಬೋದು ಅನ್ಕೋತೀನಿ ಅಲ್ವಾ, ಎಲ್ಲ ಕರೆಕ್ಟಾಗಿ ಆಗೋಲ್ಲ. ಬಟ್ಟೆ ಹಾಕೊಂಡಿದ್ದಾರೆ. ಆವಾಗಲೇ ನಿಮ್ಮ ಥರ ಅಂತೂ ಮಾಡಿಲ್ಲ ಬಿಡಿ ಬ್ರೋ. ಈ ಸವಾಲಲ್ಲಿ ಲಿಟ್ರಲಿ ಎಷ್ಟು ಸರಿ ಹೇಳ್ತಾ ಇದ್ದೀನಿ, ಬಾಗಿಲು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಶರ್ಟ್ ಎಲ್ಲ ಬಿಚ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಬಾಗಿಲು ತೆಗೆದಾಕೊಂಡು ಹೊರಗೆ ಹೋಗ್ತಾವ್ರೆ. ಅದು ಏನು ಅಂದರೆ ಇದು ಟರ್ನಿಂಗಲ್ಲಿದೆ. ಸೊ ಎಲ್ಲರೂ ಬಂದ್ಬಿಟ್ಟು ಲೇಡೀಸ್ ಎಲ್ಲ ಇಲ್ಲೇ ನಿಂತ್ಕೊಂಡು ಬಾಗಿಲಲ್ಲೇ ಅಲ್ಲಿ ಎಲ್ಲರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ನಾನು ಅತ್ತೆಗೆ ಸವಾಸನೆ ಬೇಡ ಇದು ಅಂದ್ಬಿಟ್ಟು ಶರ್ಟ್ ಹಾಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿತ್ತಾಗಲೇ. ಏನಿವೆ ಇವಾಗ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ಸೊ ನಮ್ಮ ವಿಕ್ರಮ್ ರೆಡಿ ಆಗ್ತಾರೆ. ಕೊನೆಗೆ ತೋರಿಸ್ತೀನಂತೆ ಎಲ್ಲರೂ ರೆಡಿ ಆದಮೇಲೆ ಯಾವ ಥರ ರೆಡಿ ಆಗಿದ್ದೀವಿ, ಏನೇನು ಹಾಕೋತಿದ್ದೀವಿ ಅಂತ. ಇನ್ನೂ ಪಾರ್ಷಿಯಲ್ ರೆಡಿ ಇದು, ನನ್ನಂತೂ ಫುಲ್ ಕಂಪ್ಲೀಟ್ ರೆಡಿ ಇದು. ಇದು ಬಿಟ್ಟು ಬೇರೆ ಏನೋ ಎಕ್ಸ್ಟ್ರಾ ಹಾಕೋತಾ ಇಲ್ಲ. ಬಟ್ ಸ್ವಲ್ಪ ಆಮೇಲೆ ತೋರಿಸ್ತೀನಿ. ಓ ಅದಾ ಅಷ್ಟಿಟ್ಟು ನಾನು ಅದು ದೇವರಾಣೆ ಎನ್ವಲಪ್ಪು ಇವತ್ತು ನೈಟ್ ಪಾರ್ಟಿ ಅದರಲ್ಲೇ ಇದು ಮದುವೆಗೆ ತೊಗೊಂಡಿದ್ದಂತೆ, ಇವತ್ತೇ ಆಗ್ತಾ ಇರೋದತ್ತೆ. ಅದಕ್ಕೋಸ್ಕರ ಯಾವ್ದಾರು ಮಿಸ್ ಆಗಿ ಎನ್ವಲಪ್ ಇರುತ್ತೆ ಅಂತ ಮಾತಾಡ್ಕೊಂಡ್ವಿ. ಆ್ಯಂಡ್ ಬೈದಿವೆ ವಾಯ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಸೋಮು ಬ್ರೋ ಇದ್ದಾರೆ, ಅವ್ರು ನಾವಲ್ಲೇ ನೋಡಿದ್ರಿ. ನಮ್ಮ ಸತ್ಯ ಬ್ರೋ, ಹರ್ಷ ಬ್ರೋ, ಏನೋ ಬ್ರೋ ಸಮಾಚಾರ ಹಿಂಗೆ ರೆಡಿ? ಏನು ಹೇಳೋಣ ಬ್ರೋ, ನೋಡಿ ಬ್ರೋ ಸೂಟ್ ಗೀಟೆಲ್ಲ ಹಾಕೊಂಡು ಅಲ್ವಾ ಹಂಗೆ ರೆಡಿ ಆಗಿದ್ದಾರೆ. ಅದೇ ಸೂಟ್ ಹಾಕ್ಕೊಂಡು ನಾವು ನೋಡಿ ಸಿಂಪಲ್ಲು ಫುಲ್ ಸಿಂಪಲ್ ಆಗಿದ್ದೀವಿ ನೋಡಿ. ಏನು ರೆಡಿ ಆಗ್ತಾರೆ ಹಂಗೆ ಹೇಳ್ತೀರಾ ನೀವು? ಅಂಥದ್ದು ಇರೋರು ಹೊರಗಡೆ ಸುತ್ಸೋದು ಬಿಟ್ಬಿಟ್ಟು ರೂಮ್ ಕರ್ಕೊಂಬಂದು ಕೂರ್ಸಿದ್ದೀರಿ ಚೆನ್ನಾಗಿ ಕಾಣಲಿ ಅಂತ ನೋಡಿ. ಹಿಂಗಿರ್ಬೇಕು ಫ್ರೆಂಡ್ಸ್ ಇದ್ರೆ. ಓಕೆ ಸೊ ರೆಡಿ. ಸೊ ಲೆಟ್ಸ್ ಗೋ ಗೈಸ್. ನಾನು ಬರೀ ಇದನ್ನು ಕಟ್ ಮಾಡೋದೇ ಆಗೋಗುತ್ತೆ ವಿಡಿಯೋ. ಓಕೆ ಸೊ ಗೈಸ್ ನಮ್ಮ ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ. ಸೊ ಒಂದು ಫಾರ್ಮಲ್ ಶರ್ಟ್ ಹಾಕಿದ್ದೀನಿ, ಪ್ಲಸ್ ಫಾರ್ಮಲ್ ಪ್ಯಾಂಟು ಆ್ಯಂಡ್ ಶೂಸು. ಫುಲ್ ಫಾರ್ಮಲ್ ಆಗಿ ಇವತ್ತು ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಫಾರ್ಮಲ್ ಆಗಿ ರೆಡಿ ಆಗಬೇಕು ರಿಸೆಪ್ಷನ್ಗೆ ಅಂತ ಫಿಕ್ಸ್ ಆಗಿದೆ. ಹಾಗಾಗಿ ಒಳಗಡೆ ಬ್ಲಾಗ್ ಮಾಡೋಕ್ಕಾಗಲ್ಲ, ಅವ್ರವ್ರದ್ದೇ ಪ್ರೈವೇಟ್ ಸ್ಟಾಕ್ಸ್ ಇರ್ತವೆ. ಬೀಪ್ ಹಾಕೋಕ್ಕಾಗಲ್ಲ, ಕಟ್ ಮಾಡೋಕ್ಕಾಗಲ್ಲ. ಹೆಂಗೆ ಸೆಕೆ ಕಿತ್ಕೋತೈತೆ ಅಂದರೆ ಹಂಗೆ ಸೆಕೆ ಕಿತ್ಕೋತೈತೆ. ಸದ್ಯಕ್ಕೆ ಇದೊಂದೇ ಫ್ಯಾನ್ ಇರೋದು ಒಂದು ಲೆವೆಲ್ಗೆ. ಹೆಂಗೆ ಬ್ರೋ ಹಿಂಗೆ ಹಂಗೆ ನೋಡಿ. ಸೋಮು ಬ್ರೋ ಸೈಡಿಗೆ ಬನ್ನಿ. ಹೆಂಗೆ ಅಂಕಲ್ ಒಂದು ಪೋಸ್ ಕೊಡಿ ಅಂಕಲ್. ಹಂಗೆ ಅದು ಶಾರುಖ್ ಖಾನ್ ಥರ ಹಿಂಗೆ ಕೈ ಹೆಂಗೆ ಹಿಂಗೆ ಮಾಡಿ ಕಮಾನ್ ಅಂಕಲ್. ವಿಷ್ಣುವರ್ಧನ ಸರಿ ಯಾರ್ದು ಒಂದು ಪೋಸ್ಟ್ ಮಾಡಿ ಕಲ್ವಲಿ. ಮಗನ್ನ ಸೈಡಿಗೆ ಎತ್ತಿ ಬಿಸಾಕ್ಬಿಟ್ಟಿದ್ದೀರಾ ನೀವು. ಮಾಡಿ ಒಂದು ಪೋಸ್ಟ್ ಕೊಡಿ. ಇನ್ನು ಪಾಸ್ಪೋರ್ಟ್ ಫೋಟೋ ನಿಂತಿದ್ದೀರಾ. ಹಿಂಗೆ ಅಶಬ್ರ ನೋಡ್ಕೊಂಬಿಡಿ. ಅರ್ಧವ್ರಿಗಿಂತ ಚೆನ್ನಾಗಿ ದಾಡಿದೆ ಕಾಣ್ತಾ ಇದ್ದಾರೆ ಗೈಸ್. ಹೆಂಗೆ ಗೊತ್ತಾ, ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ಕಾಣಿಸ್ಲಿ, ಫೋಟೋ ಗಿಟೋ ತಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಮೋಸ್ಟ್ಲಿ ಸಾಫ್ಟ್ ಲೈಟ್ ಹಾಕಿದ್ದಾರೆ ಇಲ್ಲಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ, ಫುಲ್ ಬೆಳ್ಳಿಗೆ ಗೋಲ್ಡನ್ನಿಶ್ ಕಲರಲ್ಲಿ. ಸೊ ಆಲ್ ಸೆಟ್, ಲೆಟ್ಸ್ ಗೋ. ಬನ್ನಿ ರಿಸೆಪ್ಷನಿಗೆ. ಎಲ್ಲ ಹೋದರು, ನಾನೇ ಹಿಂಗೆ ಹುಡ್ಕೊಂಡೆ ವ್ಲಾಗ್ ಮಾಡಿಕೊಂಡು. ಆದ್ರೂ ಗುರು ಎಷ್ಟೋ ದಿನ ಆದರೆ ಪ್ರಾಪರ್ ಫಾರ್ಮಲ್ಸ್ ಹಾಕಿರೋದು, ಶೂಸ್ ಗೀಸ್ ಜೊತೆಗೆ ಒಂಥರ ಡಿಫ್ರೆಂಟಾಗಿ ಮಸ್ತ್ ಫೀಲಿಂಗ್ ಬರ್ತಾಯಿದೆ, ಒಂದು ಚೇಂಜು. ಸೊ ಮುಂಚೆ ಎಲ್ಲ ಆಗ್ತಾನೆ ಇರಲಿಲ್ಲ ಏನೇ ಆದ್ರೂ ನೋಡಿ. ಇವಾಗ ಲೈಟಿಂಗ್ ಎಲ್ಲ ಬಂದುಬಿಟ್ಟಿದೆ. ಆಗಲೇ ಎಷ್ಟು ಬೋಳ್ಬೋಳಕ್ಕಿತ್ತು, ಈಗ ಒಂದು ಕಳೆ ಬಂದಿದೆ. ಓಕೆ, ನಮ್ಮ ರೆಗ್ಯುಲರ್ ಸೀಟು. ಆಗಲಿಂದ ಬಂದು ಕೂತ್ಕೋತಾ ಇದ್ದೀವಿ ಜಾಗ ಇದು. ಹೇಳಿ ಏನು ಸಮಾಚಾರ, ಹೆಂಗೆ ಅನ್ನಿಸ್ತಾ ಇದೆ? ಫಸ್ಟ್ ಟೈಮ್ ಮದುವೆ ಆಗ್ತಿದೆ.
ನಿಮ್ಮ ಹೊಸ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳಿ ಸ್ವಲ್ಪ ಅಂತಾರಲ್ಲ ಹಾಗೆ ಓವರ್ ವೆಲ್ಮಿಂಗಾ. ಓಕೆ, ಅದು ತುಂಬಿ ತುಳುಕ್ತಿದೆ. ಏನೇನು ಗೊತ್ತಾಗ್ತದೆ? ಎಲ್ಲಿ ತುಳುಕ್ತಿದೆ? ಏನು ತುಂಬಿದೆ? ನಿಮಗೆ ಗೊತ್ತಾಗುತ್ತೆ ರೀ. ನಿಮ್ಗೆ ಸ್ವಲ್ಪ ತಿಂಗಳು ಗೊತ್ತಾಗುತ್ತೆ. ಈಗ ಏನು ಹೇಳಿದ್ರಿ ಹೇಳಿ ನೀವು? ಸ್ವಲ್ಪ ತಿಂಗಳಲ್ಲಿ ಗೊತ್ತಾಗುತ್ತೆ ಎಲ್ಲ ಮುಚ್ಚಿಟ್ಟಿರೋ ವಿಷಯ ಏನು ಅಂತ ಕಮೆಂಟ್ ಮಾಡಿ. ಸೈಲೆಂಟ್ ದೊಡ್ಡವ್ರು ಬಂದ್ಬಿಟ್ರು ಗುರು, ನೀವೆಲ್ಲ ಬರೀ ಪೋಲಿ ಮಾತಾಡ್ತಾ ಇದ್ರ. ಅಲ್ಲಿ ದೊಡ್ಡವ್ರು ಬಂದು ಮುಂದೆ ಅವ್ರು ನೋಡ್ಬಿಟ್ಟು ನಗ್ತಾ ಇದ್ದಾರೆ. ಹೆಂಗೆ ಹೇಳೋಣ ಹೇಳಿ, ನನಗೆ ಒಂಥರ ಆಗ್ಬಿಡ್ತಲ್ಲಿ. ಗೈಸ್ ಸೆಕೆ ಮಾತ್ರ ಸರಿಯಾಗಿ ಹೊಡಿತಾ ಇದೆ. ಎಲ್ಲೆಲ್ಲಿ ಈ ಥರ ಫ್ಯಾನ್ಗಳು ಸಿಗುತ್ತೋ ಬರೀ ಫ್ಯಾನ್ ಆಗೋಗ್ಬಿಟ್ಟಿದೆ ನನ್ನ ಕತೆ. ತಣ್ಣಗಾಗ್ತಾಯಿದೆ. ಏನು ಮೆಟೀರಿಯಲ್ ಹಂಗಿದೆಯೋ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟೆ ಸೆಕೆ. ನಾವು ಹೊರ್ಗಡೆ ಬಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಎಲ್ಲರೂ ಅಷ್ಟೇ ಸುಮ್ಮನೆ ನಿಂತ್ಕೊಂಡಿದ್ದೀವಿ. ಇಲ್ಲಿ ಬರೋರು ಹೋಗೋರಿಗೆಲ್ಲ ಈಗ ಬಂದ್ರಾ ಅಂತ ಕೇಳಿದ್ರಾ? ಒಬ್ರಿಗಾರು ಕೇಳಿದ್ರಾ ಈಗ ಬಂದ್ರಾ ಅಂತ? ಕೇಳಿಲ್ಲ. ನೀವು ಯಾರನ್ನೂ ಕೇಳಿಲ್ಲ. ಬರೋರು ಯಾರು ಅಂತಲೂ ಗೊತ್ತಿಲ್ಲ. ಅದು ಪಾಯಿಂಟು. ಇವ್ರಿಗೆ ಬಿಟ್ಟಾಕಿ ನಮ್ಮ ಹರ್ಷ ಬ್ರೋ ಅವ್ರ ಮನೆ ಮದುವೆ, ಅವ್ರಿಗೆ ಗೊತ್ತಿಲ್ಲ ಯಾರ್ಯಾರು ಏನು, ಯಾರು ನಮ್ಮವರು ಯಾರು ಹುಡುಗಿ ಕಡೆಯವರು ಅಂತ. ಏನು ಮಾಡೋಕ್ಕಲ್ಲ, ನಮ್ಮ ಜನ್ರೇಷನ್ಗಳಿಗೆಲ್ಲ ಅದೇ ಪ್ರಾಬ್ಲಮ್ಮು. ಮೇ ಬಿ ನಾನು ನಮ್ಮನೆ ಮದುವೆ ಆದರೂ ನನಗೂ ಗೊತ್ತಿರೋದಿಲ್ವೇನೋ ಯಾರ್ಯಾರು ಬರ್ತಾರೆ ಏನು ಅಂತ ಅಂದ್ಬಿಟ್ಟು. ಬಟ್ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಎಷ್ಟೊಂದು ಜನ ತುಂಬಿ ತುಳ್ಕಾಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ನಮ್ಮ ಹರ್ಷ ಬ್ರೋ ಮನೆಯಲ್ಲಿ ಸರ್ ಮದುವೆನಲ್ಲಿ ಎಷ್ಟು ಜನ ಬಂದಿದ್ವಿ? ಎಲ್ಲರೂ ಯಾವ ಹತ್ರ? ಧರ್ಮಸ್ಥಳ, ಬೆಂಗಳೂರಿಂದ ಹತ್ರ. ಇನ್ಯಾವುದು ಎಲ್ಲ ಒಟ್ಟಿಗೆ ಹೋಗಿದ್ದಲ್ಲ ಬ್ರೋ. ಯಾವ ಮದುವೆ ಬಗ್ಗೆ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ಜಾಸ್ತಿ ಜನ ಎಲ್ಲರೂ ಒಟ್ಟಿಗೆ ಹೋದ್ವಲ್ಲ, ಕಾರ್ಗಳು ಎಷ್ಟು ಲೈನ್ ಹೋಗಿಲ್ಲ. ಅದಕ್ಕೋಸ್ಕರ ಜನ ಒಬ್ಬರ ಆಮೇಲೆ ಒಬ್ಬರು ಯಾರು ಬರ್ತಾನೆ ಇಲ್ಲ. ಇಷ್ಟೇ ಜನ ಇದ್ದಾರೆ. ಯಾರು ಜನ ನೋಡೋಗಿ ಜನ ಅದಲ್ಲ, ನಾ ಹೇಳಿದ್ರೆ ನಮ್ಮ ಗ್ರೂಪ್ ಒಬ್ರು ಕಾಗೆ, ಇನ್ನೊಂದು ದೊಡ್ಡ ಕಾಗೆ, ಇನ್ನೊಂದು ಕಾಗೆ ಬರ್ತಾ ಇದೆ. ಯಾರು ಯಾವ ಕಾಗೆ ಅಂತ ನೀವೇ ಡಿಸೈಡ್ ಮಾಡಿ. ಇದೊಂದು ಕಾಗೆನಾ? ಇದು ಬೇರೆ ಕಾಗೆನಾ? ಅದೇ ಕಾಗೆಲಿ ಇನ್ಕ್ಲೂಡೆಡಾ? ಇಲ್ಲ, ಇದು ನಮ್ಮ ಕಾಗೆ. ಓಕೆ ಓಕೆ. ಬಟ್ ಕಾಗೆ ಅಲ್ಲ, ಜೆನ್ಯೂನ್ ವ್ಯಕ್ತಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅವರಿಗೆಲ್ಲ ಗಂಡು. ಗೈಸ್ ಒಂದಿಷ್ಟು ಫೋಟೋ ತೆಗ್ಸಿದ್ವಿ ಐಫೋನಲ್ಲಿ. ಏನ್ರೋದು ಮುಖ ತೆಗೆದ್ಬಿಟ್ಟು ಕಟ್ ಮಾಡ್ಬಿಟ್ಟಿದ್ದೀರಾ ಕರೆಕ್ಟಾಗಿ? ಅದ್ರಲ್ಲಿ ತೆಗ್ದಿದ್ದಾರೆ. ನಮ್ಮ ಸೋಮು ಬ್ರೋ ಸಕ್ಕತ್ತಾಗಿ ಬಂದಿದೆ ಗೈಸ್ ಅದ್ರಲ್ಲಿ. ಅದು ಕಲರ್ ಎಲ್ಲ ಸಕ್ಕತ್ತಾಗಿ ಡ್ಯಾನ್ಸ್ ಆಗಿದೆ. ನಂಗೆ ಹಂಗೆ ತೋರಿಸಿ ಒಂದೆರಡು. ಇವ್ರದಲ್ಲ ಬ್ರೋ, ನಂದು. ಇವ್ರು ಚೆನ್ನಾಗಿ ಬಂದೈತೆ. ಹೆಂಗ್ ಬಂದೈತೆ ಹೇಳ್ರಿ, ಕಮೆಂಟ್ ಮಾಡ್ರಿ. ಯಾರ್ರೀ ಇಲ್ಲಿ ಕಮೆಂಟ್ ಮಾಡೋರು? ಏನದು ಆ ಲೈಟ್ ಬಂದಿರೋದು? ಅದು ವೈಡ್ ಆಂಗಲ್ ಲೈಟಿಂಗ್ ಎಫೆಕ್ಟ್ಸ್. ಹೌದಾ, ಮಸ್ತಾಗಿದೆ ಅಲ್ಲ? ಆಹಾ, ಓಹೋ, ಮದುವೆ ಅಂದ್ರೆ ಹಿಂಗೆಲ್ಲ ಇರಬೇಕು. ಇಲ್ಲಿ ಸಿಂಗಲ್ ಆಗಿರೋದು ನಮ್ಮ ಸತ್ಯ ಬ್ರೋ, ನಮ್ಮ ಸೋಮು ಬ್ರೋ. ಅಂದ್ರೆ ಅವರೆಲ್ಲ ಫ್ಯಾಮಿಲಿ ಮ್ಯಾನೇ. ಬಟ್ ಇಲ್ಲಿಗೆ ಬಂದರೆ ಸಿಂಗಲ್ ಆಗಿ ನಾವುಗಳೇ. ಸೊ ಅದಕ್ಕೋಸ್ಕರ ಪಟ್ಟ ಅಂತ ನಾವೇ ಫೋಟೋ ತೆಗೆಸ್ಕೊಳ್ಳೋಣ ಅಂತ ರಿಸೆಪ್ಷನ್ ಕಡೆ ಹೋಗ್ತಾ ಇದೀವಿ. ಗೈಸ್ ನಾವು ಪಟ್ಟ ಅಂತ VIP ಲೈನಿಗೆ ಜಾಯ್ನ್ ಆಗ್ಬಿಟ್ರಿ. ಇಲ್ಲಿ ಯಾವ VIP ಲೈನ್ ಇಲ್ಲ, ನಾವೇ ಸೈಡಿಂದ ಎಂಟರ್ ಆಗಿಬಿಟ್ಟಿದ್ದೀವಿ. ಅಲ್ಲಿ ಸ್ಟಾಪ್ ಮಾಡೋಕ್ಕೆ ತಡೆಗಟ್ಟಕ್ಕೆ ಅವರಲ್ಲಿ ನಿಂತ್ಕೊಂಡಿದ್ದಾರೆ, ನಾವಿಲ್ಲಿ ನಿಂತ್ಕೊಂಡಿದ್ವಿ ರೆಡಿಯಾಗಿ ನೆಕ್ಸ್ಟ್ ಹೋಗೋದಕ್ಕೆ. ಪಟ್ಟಂತ ಫೋಟೋ ತೆಗೆಸ್ಕೊಂಡು ಹೊರಗಡೆ ಹೋಗೋಣ. ಗೈಸ್ ಪಟ್ಟಂತ ಹೋಗಿ ರಿಸೆಪ್ಷನ್ಗೆ ನಿಂತ್ಕೊಂಡು ಫೋಟೋಗಳೆಲ್ಲ ತೆಕ್ಕೊಂಡು ಈಗ ನಾನು ಹೊರಗಡೆ ಬಂದಿದ್ದೀನಿ. ಸಿಕ್ಕಾಬಟ್ಟೆ ನೀರು ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೆ. ಇವಾಗ ಹೋಗಿ ಒಂದು ಬಾಟ್ಲಿ ನೀರು ಕುಡ್ಕೊಂಡು ಸಮಾಧಾನವಾಗಿ ಹೊರಗಡೆ ಬಂದಿದ್ದೀನಿ. ಒಳಗಡೆ ಜಾಸ್ತಿ ಜನ ಆದಷ್ಟು ಸೆಕೆ ಜಾಸ್ತಿ ಹೊಡಿತಾ ಇದೆ. ಸೊ ಕಂಫರ್ಟಬಲಾಗಿ ಚೇಂಜ್ ಮಾಡಿಕೊಂಡೆ ನಾನು ಶೂಸ್ನ. ಯಾಕೋ ಫಾರ್ಮಲ್ಸ್ ಅಷ್ಟು ಕಂಫರ್ಟಬಲೇ ಇರಲಿಲ್ಲ. ಅದು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಹಂಗೋ ಏನೋ ಗೊತ್ತಿಲ್ಲ. ಬಟ್ ಹೆವಿ ಹಿಂಸೆ ಆಯಿತು. ಸೊ ಎನಿವೆ ಸದ್ಯಕ್ಕೆ ಬಂದಿದ್ದೀವಿ. ಲಾಕಾಗಿದೆಯಾ? ಓಕೆ. ಸೊ ಸಿಕ್ಕಾಬಟ್ಟೆ ಸುಸ್ತಾಗ್ತಿದೆ ಗುರು. ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅನಿಸ್ತದೆ. ಕಾಲೆಲ್ಲ ಒಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ ಗೈಸ್. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹೊಡೋದಾ? ಸೊ ಹಂಗೆ ಒಂದು ರೌಂಡ್ ಹಾಕೊಂಬರೋಣ. ಎಷ್ಟು ಹೊತ್ತಿರೋದು ಇಲ್ಲಿ ಅಂತ ಅಂದ್ಕೊಂಡು. ಸತ್ಯ ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೋಡಿ ಗೈಸ್ ಹೆಂಗೆ ವ್ಲಾಗ್ ಮಾಡ್ಬೋದು. ವ್ಲಾಗ್ ಫ್ರೆಂಡ್ ಹಿಂದೆನೂ ಇದೆ ಅಲ್ಲ ಲೈಟ್ ಇದಕ್ಕೆ. ಹೌದು, ಮಸ್ತ್ ಇದೆ. ತೊಗೊಂಡ್ರೆ ಇಂಥ ಕಾರ್ ತೊಗೊಬೇಕು ಅಲ್ಲ ಸಮುದ್ರ. ಬಟ್ ಏನು ಮಾಡಿ ಇವ್ರು ವ್ಲಾಗೇ ಮಾಡಲ್ಲ. ಇದಕ್ಕಿಂತ ಚೆನ್ನಾಗಿರೋದು ತಗೊಂಡ್ರಿ ನೀವು. ದೇವರು ಒಳ್ಳೇದು ಮಾಡ್ತಾನೆ. ನೀವು ಹೇಳ್ದಂಗೆ ಆದರೆ ಜೀವನದಲ್ಲಿ ಫುಲ್ ಖುಷಿ ಬಿಡಿ, ನೆಕ್ಸ್ಟ್ ಲೆವೆಲ್. ಓಕೆ. ಸೊ ಗೈಸ್ ಬಂದ್ವಿ ಹಂಗೆ ಒಂದು ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಅಲ್ಲಿ ಊಟ ಇದೆ ಆ್ಯಕ್ಚುಲಿ. ಸೊ ಇಲ್ಲೇ ಅದು ಇದು ಎಕ್ಸಸ್ ಆಗಿ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದಿರೋದಷ್ಟೇ. ಹೇಳ್ತಿದ್ದೆ. ಸೊ ಸಂಜಿತ್ ಬ್ರೋ ಬಂದಿದ್ದಾರೆ, ಅವಾಗಲೇ ಸಿಕ್ಲಿಲ್ಲ. ಫ್ಯಾಮಿಲಿ ಮ್ಯಾನ್ ಅಲ್ವಾ, ಸೊ ಅದಕ್ಕೋಸ್ಕರ ಬಿಸಿ. ಏನ್ ಸಂಜಿತ್ ಬ್ರೋ ಸಮಾಚಾರ? ನಮ್ಮಂತ ಸಿಂಗಲ್ಸ್ ನಮ್ಮ ಜೊತೆ ಫೋಟೋಗೂ ಬರಲಿಲ್ಲ, ಓಡೋಗ್ಬಿಟ್ಟಿದ್ರು ಇವರು. ಏನ್ ಮಾಡೋದು, ಫ್ಯಾಮಿಲಿ ಮ್ಯಾನ್. ಹಾಂ ಹೇಳಿ. ನಾವು ಏನಕ್ಕೆ ನಮ್ಮ ಓಟು ಬಿರಿಯಾನಿ ಕೊಡ್ತಾರೆ. ಬ್ರೋ 2 ಪೀಸ್ ಅಂತ ನಿಮ್ದು? ಈ 2 ಪೀಸ್ ಎಲ್ಲಿ ಚಾಲುತ್ತೆ ನೋಡಿ, ಏನೋ ಹೇಳ್ತಾರಪ್ಪ, ನನಗೆ ಗೊತ್ತಿಲ್ಲ.
ನೋಡಿ ನಮ್ಮ ಸತ್ಯ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಸತ್ಯ ಬ್ರೋ, ಐ ಲವ್ ಯು. ನಮ್ಮ ಪಾಡಿಗೆ ನಾವು ಶಿಫ್ಟ್ ಆಗ್ತಾ ಇದೀವಿ ಎಲ್ಲರೂ. ಜೀವನದಲ್ಲಿ ಇದ್ರೆ ಇಂಥ ಫ್ರೆಂಡ್ಸ್ ಇರಬೇಕು ಗೈಸ್. ನೋಡ್ರಿ ಮಸಾಲೆ ದೋಸೆ ಬಂದಿದೆ, ರುಮಾಲಿ ರೋಟಿ ಬಂದಿದೆ, ಇಷ್ಟು ಐಟಮ್ಸ್ ಇದೆ. ಬ್ಯಾಟಿಂಗ್ ಮಾಡೋಣ. ಚೆಲುವ ರಾಜಕುಮಾರ